ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಉತ್ತಮ ಸೊಸೆ. ಏನ್ ಮಾಡ್ತಾಳೆ ಉತ್ತಮ ಸೊಸೆ, ಹೇಗೆ ಅವಳು ಉತ್ತಮ ಸೊಸೆ ಅನ್ನಿಸ್ಕೊಳ್ತಾಳೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಬಹಳ ಹಿಂದೆ ಮಾಣಿಕ್ಯ ಅನ್ನುವಂಥ ಒಂದು ನಗರದಲ್ಲಿ ಶೇಷಣ್ಣ ಅನ್ನುವಂಥ ಒಬ್ಬ ಹಣ್ಣಿನ ವ್ಯಾಪಾರಿ ಇರ್ತಾನೆ. ಅವನು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದಿರ್ತಾನೆ. ಶೇಷಣ್ಣನ ಮಗ ನಾಗೇಂದ್ರ ಬೆಳೆದು ದೊಡ್ಡವನಾದ ಮೇಲೆ ತಂದೆಗೆ ವ್ಯಾಪಾರದಲ್ಲಿ ಸಹಾಯ ಮಾಡ್ತಾ ಇದ್ದ. ಅವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರಲಿಲ್ಲ. ಆ ಊರಿನಲ್ಲಿ ಶೇಷಣ್ಣನ ಅಂಗಡಿ ತುಂಬಾನೇ ಪ್ರಸಿದ್ಧವಾಗಿತ್ತು. ಎಲ್ಲರಿಗೂ ಗೊತ್ತು ಶೇಷಣ್ಣ ಹಣ್ಣು ಮಾರುವಂಥವನು ಅಂತ. ಅವನ ಅಂಗಡಿನೂ ಕೂಡ ಅಷ್ಟು ಪ್ರಸಿದ್ಧವಾಗಿತ್ತು. ಒಂದು ದಿನ ಶೇಷಣ್ಣ ನಾಗೇಂದ್ರನಿಗೆ ಹೇಳ್ತಾನೆ, ಮಗು, ನೀನು ಮದುವೆ ಮಾಡಿಕೊಂಡು ಸೊಸೆನ ಮನೆ ಕರ್ಕೊಂಡು ಬಾ. ಹೆಣ್ಣಿಲ್ಲದ ಮನೆ ಬಿಕೋ ಅನ್ನಿಸ್ತಾ ಇದೆ. ನಿಮ್ಮ ತಾಯಿ ಸತ್ತು ಇಷ್ಟು ವರ್ಷಗಳಾದರೂ ನಿನಗೆ ಮಲತಾಯಿ ಬರಬಾರದು ಅಂತ ನಾನು ಮದುವೆ ಆಗಲಿಲ್ಲ. ಈಗ ನನಗೂ ಕೂಡ ವಯಸ್ಸಾಯಿತು ಅಂತಂದ್ಬಿಟ್ಟು ಅವನು ಮಗನಿಗೆ ಹೇಳ್ತಾನೆ. ಅಪ್ಪ, ನನಗಿಂತ ಹೆಚ್ಚು ಜಗತ್ತು ನೀನು ನೋಡಿದೀಯಾ. ನೀನು ಆರಿಸಿದ ಹುಡುಗಿಯನ್ನೇ ನಾನು ಮದುವೆ ಆಗ್ತೀನಪ್ಪ. ಜನರ ಸ್ವಭಾವವನ್ನು ಗುರುತಿಸೋದು ನಿನಗೆ ಚೆನ್ನಾಗಿ ಗೊತ್ತಿದೆ, ನನಗಲ್ಲ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಇದರಿಂದ ಶೇಷಣ್ಣನಿಗೆ ಹೆಚ್ಚಿನ ಜವಾಬ್ದಾರಿ ಆಯಿತು. ಈಗ ಬರುವಂಥ ಸೊಸೆ ಕಡಿಮೆ ಖರ್ಚಲ್ಲಿ ಮನೇನ ತೂಗಿಸ್ಕೊಂಡು ಹೋಗಬೇಕು. ಅಂದರೆ ಏನು, ಇತಿಮಿತಿಯಾಗಿ ಖರ್ಚು ಮಾಡುವಂಥವಳು ಆಗಿರಬೇಕು. ಉತ್ತಮ ಸೊಸೆ ಬರದೇ ಇದ್ರೆ ನಾನು ಗಳಿಸಿದಂತಹ ಈ ಹಣವೆಲ್ಲ ದುಂದು ಖರ್ಚು ಮಾಡಿಬಿಡ್ತಾಳೆ. ಸುಮ್ಮನೆ ಹೇಗಂದ್ರೆ ಹಾಗೆ ಖರ್ಚು ಮಾಡೋದು ಆ ಥರ ಎಲ್ಲ ಮಾಡಿಬಿಡ್ತಾಳೆ. ಮನೆ ಕೆಲಸ ಕಲ್ತಿರ್ಬೇಕು, ಅಚ್ಚುಕಟ್ಟಿನ ಸ್ವಭಾವದವಳಾಗಿರಬೇಕು. ಅಂದರೆ ಮನೆಯಲ್ಲಿ ಕೆಲಸ ಮತ್ತು ಹುಷಾರಾಗಿ ದುಡ್ಡನ್ನು ಖರ್ಚು ಮಾಡೋದು ಮತ್ತು ಒಳ್ಳೆ ಸ್ವಭಾವ ಇರಬೇಕು, ಮನೆ ಕ್ಲೀನಾಗಿ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಇರಬೇಕು ಅಂತ ಅವನು ಯೋಚನೆ ಮಾಡ್ತಾರೆ. ಆದರೆ ಅಂಥ ಸೊಸೆನ ಎಲ್ಲಿಂದ ತರಬೇಕು, ಅದಕ್ಕೆ ಅವನು ಏನಾದರೂ ಒಂದು ಯೋಚನೆ ಮಾಡಬೇಕು ಅಂತಂದ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಆಮೇಲೆ ಒಂದು ಗಾಡಿನಲ್ಲಿ ಬೇಕಾದಷ್ಟು ಹಣ್ಣುಗಳನ್ನು ಹಾಕ್ಕೊಂಡು ಸುತ್ತಮುತ್ತಲಿರುವಂಥ ಹಳ್ಳಿಗಳಿಗೆ ಹೋಗ್ತಾನೆ. ದಾರಿನಲ್ಲಿ ಗಟ್ಟಿಯಾಗಿ ಕೂಗುತ್ತಾ ಏನು ಹೇಳ್ಕೊಂಡು ಹೋಗ್ತಾನೆ ಅಂತಂದರೆ, ಮಹಿಳೆಯರೇ, ನಿಮಗೊಂದು ಸುವಾರ್ತೆ, ಒಳ್ಳೆಯ ಒಂದು ವಾರ್ತೆ ಅಂದರೆ ನ್ಯೂಸು, ಸುದ್ದಿಯನ್ನು ತಂದಿದ್ದೀನಿ. ನಿಮ್ಮ ಮನೆಗಳಲ್ಲಿರುವಂತಹ ಧೂಳು ಮತ್ತು ಕಸಗಳನ್ನು ತಗೊಂಡು ಬನ್ನಿ. ಅದಕ್ಕೆ ಎಷ್ಟು ತೂಕ ಹಣ್ಣು ಬರುತ್ತೋ ಅದನ್ನು ನಾನು ನಿಮಗೆ ಕೊಡ್ತೀನಿ. ಅಂದರೆ ಕಸ ಕೊಟ್ಟರೆ ನಾನು ನಿಮಗೆ ಹಣ್ಣು ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಇದನ್ನು ಕೇಳಿದ ಮೇಲೆ ಊರಿನ ಹೆಂಗಸರಿಗೆ ಆಶ್ಚರ್ಯವೋ ಆಶ್ಚರ್ಯ. ನಮಗೂ ಕೂಡ ಆಶ್ಚರ್ಯ ಆಗುತ್ತಲ್ಲ, ಯಾರಾದರೂ ಧೂಳಿನ ತೂಕಕ್ಕೆ ಹಣ್ಣು ಕೊಡ್ತಾರಾ ಅಂತಂದ್ಬಿಟ್ಟು. ಯಾರೋ ಬುದ್ಧಿ ಕೆಟ್ಟಿರೋನೇ ಇರಬೇಕು. ಇಲ್ಲದೆ ಇದ್ರೆ ಇಷ್ಟು ಚೆನ್ನಾಗಿರುವಂಥ ಹಣ್ಣನ್ನು ಬಿಟ್ಟಿಯಾಗಿ ಕೊಡೋದಕ್ಕೆ ಯಾರಿಂದನಾದರೂ ಸಾಧ್ಯನಾ ಅಂತ ಅವ್ರು ಅಂದ್ಕೊಳ್ತಾರೆ. ನೋಡಿ, ಈಗ ಮನುಷ್ಯನನ್ನ ಸುಮ್ಮನೆ ನೋಡಿದ ತಕ್ಷಣ ಅವನು ಹೀಗಿರ್ಬೋದು ಅಂತ ಊಹೆ ಮಾಡ್ತಾ ಇದ್ದಾರಲ್ವ. ಆದರೆ ಅವನೇನು ಅಂತ ಅವನಿಗೆ ಮಾತ್ರ ಗೊತ್ತಿರೋದಿಲ್ಲ. ಸರಿ, ಏನಾದರೂ ಇರಲಿ ಬಿಡಿ, ನಮಗೇನು ಹಣ್ಣು ಸಿಕ್ಕರೆ ಸಾಕು. ಅವನು ತಲೆ ಕೆಟ್ಟಿರೋನಾದರೂ ಆಗಿರಲಿ, ಏನಾದರೂ ಆಗಿರಲಿ, ನಮಗೇನಾಗಬೇಕು ಅದರಿಂದ ಅಂತಂದ್ಬಿಟ್ಟು ಹೆಂಗಸರೆಲ್ಲ ಏನು ಮಾಡಿದ್ರು, ಬೇಗ ಬೇಗ ಮನೆಗೆ ಹೋಗಿ ಮನೆಯನ್ನೆಲ್ಲ ಗುಡಿಸಿ ಧೂಳು ಮತ್ತು ಕಸಾನ ಚೀಲದಲ್ಲಿ ಕಟ್ಕೊಂಡು ಹಣ್ಣು ತಗೊಳ್ಳೋದಕ್ಕೆ ಬರ್ತಾರೆ. ಶೇಷಣ್ಣ ಎಲ್ರಿಗೂ ಕೂಡ ಹೇಳ್ದ ಹಾಗೇನೆ ಅಷ್ಟಷ್ಟು ಹಣ್ಣು ಕೊಡ್ತಾ ಬರ್ತಾನೆ. ಎಷ್ಟು ಹಣ್ಣು ಕೊಟ್ಟರು ಕೂಡ ಶೇಷಣ್ಣನ ಮನಸ್ಸು ಅರಳಲೇ ಇಲ್ಲ. ಯಾಕೆ ಅಂತಂದರೆ ಅವನು ಹೇಗೆ ಅಂದ್ಕೊಂಡಿದ್ನೋ ಅಂಥ ಹುಡುಗಿ ಒಬ್ಬಳು ಅಲ್ಲಿಗೆ ಬಂದಿಲ್ವಲ್ಲ ಅಂತಂದ್ಬಿಟ್ಟು ಕೊನೆಗೆ ಒಬ್ಬಳು ಸುಂದರವಾದಂಥ ಒಂದು ಹುಡುಗಿ ಅಳಕ್ತಾ, ಅಂದರೆ ಒಂಥರ ಅಂಜಿಕೆಯಿಂದ ಒಂದು ಕರವಸ್ತ್ರದಲ್ಲಿ ಚಿಟಿಕೆ ಕಸವನ್ನು ಕಟ್ಕೊಂಡು ಬರ್ತಾಳೆ. ಒಂದು ಚಿಟಿಕೆ ಅಂದರೆ ಒಂದು ಸ್ಪೂನಷ್ಟು ಇರೋದಿಲ್ಲ, ಅಷ್ಟು ಕಸವನ್ನು ತಗೊಂಡು ಬರ್ತಾಳೆ. ಬಂದು ಕೇಳ್ತಾಳೆ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದರೆ ನನ್ನ ಈ ಚಿಟಿಕೆ ಕಸಕ್ಕೆ ಯಾವ ಹಣ್ಣನ್ನು ಕೊಡ್ತೀರಾ ಅಂತಂದ್ಬಿಟ್ಟು ಕೇಳ್ತಾಳೆ. ಅವಳ ಮಾತನ್ನು ಕೇಳಿ ಶೇಷಣ್ಣನಿಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಮನೇಲಿ ಇಷ್ಟೇ ಕಸನ ಇದ್ದಿದ್ದು ಅಂತಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಅವಳು, ಪ್ರತಿದಿನ ಗುಡಿಸಿ ಒರೆಸೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಕೂಡ ಧೂಳು ಕಸ ಇದೆಲ್ಲ ಇಲ್ಲ, ಹೀಗಾಗಿ ನಾನು ಹಣ್ಣಿಗೆ ಬರಲಿಲ್ಲ. ಆದರೆ ನಮ್ಮ ಪಕ್ಕದ ಮನೆ ಅಜ್ಜಿ ಇದ್ದಾಳಲ್ಲ, ಅವಳು ತನ್ನ ಮನೆಯಲ್ಲಿ ಚಿಟಿಕೆ ಧೂಳಿತ್ತು, ಅದನ್ನು ನನಗೂ ಕೊಟ್ಟು ಬಿಟ್ಟಿಯಾಗಿ ಹಣ್ಣನ್ನು ತಗೊಂಡು ಬಾ ಅಂತಂದ್ಬಿಟ್ಟು ನನಗೆ ತುಂಬ ಒತ್ತಾಯ ಮಾಡಿ ಕಳಿಸಿದಾಳೆ. ಯಾಕೆ ಅಂತಂದರೆ ಅವಳಿಗಾಗಲ್ಲ ಬರೋದಕ್ಕೆ, ಅದಕ್ಕೆ ನನ್ನನ್ನು ಕಳಿಸಿದಾಳೆ. ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನಿಮಗೆ ಸಾಧ್ಯ ಆದರೆ ಕೊಡಿ, ಇಲ್ಲದೆ ಇದ್ದರೆ ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ.
ಶೇಷಣ್ಣನಿಗೆ ತುಂಬಾ ಆನಂದ ಆಗೋಗುತ್ತೆ. ಅವನು ತನ್ನ ಕೈಗಾಡಿನಲ್ಲಿರುತ್ತಲ್ಲ ಎಲ್ಲ ಹಣ್ಣುಗಳನ್ನು ಕೂಡ ಅವಳಿಗೆ ಕೊಟ್ಟು ಹೇಳ್ತಾನೆ, "ಮಗು ನಿಮ್ಮ ತಂದೆ ಯಾರು? ಅವ್ರ ಜೊತೆ ನಾನು ಮಾತಾಡಬೇಕು" ಅಂತಂದ್ಬಿಟ್ಟು ಹೇಳ್ತಾಳೆ. "ನನಗೆ ನಿನ್ನಂಥ ಸೊಸೆನೇ ಬೇಕಾಗಿತ್ತು. ಉತ್ತಮ ಅಳಿಯನನ್ನ ಹುಡುಕದಷ್ಟೇ ಕಷ್ಟ, ಉತ್ತಮ ಸೊಸೆಯನ್ನ ಪಡೆಯೋದು ಕೂಡ. ಅದೇ ಕಾರಣಕ್ಕೆ ನಾನು ಈ ಹಣ್ಣು ಧೂಳಿನ ನಾಟಕ ಮಾಡಬೇಕಾಯಿತು. ನೀನು ಆ ಪರೀಕ್ಷೆಯಲ್ಲಿ ಗೆದ್ದಿದೀಯಾ" ಅಂತಂದ್ಬಿಟ್ಟು ಹೇಳ್ತಾನೆ. ಮನೇನ ಸ್ವಚ್ಛವಾಗಿಡೋದು, ತಾವು ಕೂಡ ಸ್ವಚ್ಛವಾಗಿರೋದು ಒಂದೇ ದಿನ ಕಲಿಯೋದಕ್ಕಾಗೋದಿಲ್ಲ. ಅದು ಬಾಲ್ಯದಿಂದಲೂ ಕೂಡ ನಾವು ರೂಢಿಸ್ಕೊಂಡು ಬರಬೇಕು. ಸ್ವಚ್ಛತೆಯನ್ನ ಮನೆಯಲ್ಲಿ ಯಾರು ಹೇಳ್ಕೊಡ್ಬೇಕು? ಪಾಲಕರು ಹೇಳ್ಕೊಡ್ಬೇಕು. ಶಾಲೆಯಲ್ಲಿ ಶಿಕ್ಷಕರು ಕೂಡ ಕಲಿಸೋದಕ್ಕೆ ಉತ್ತೇಜನ ಕೊಡಬೇಕು ಅವ್ರಿಗೆ. ಮಕ್ಕಳಿಗೆ ಚಿಕ್ಕದ್ರಿಂದಾನೇ ಹೇಳ್ಕೊಡ್ಬೇಕು. ಯಾವ ರೀತಿ ಇರಬೇಕು, ಕ್ಲೀನಾಗಿರೋದು ಹೇಗೆ ಅನ್ನೋದನ್ನ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕಾಗಿರೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.